ಈ ಒಂದು ಕತೆ ನಮಗೆ ಏನು ಹೇಳುತ್ತದೆ? ಧರ್ಮದ ಮಾರ್ಗ ಸುಲಭವಲ್ಲ, ದೊಡ್ಡ ತ್ಯಾಗಗಳಿಲ್ಲದೆ ಮಹತ್ವ ಸಿಗುವುದಿಲ್ಲ. ಶ್ರೀರಾಮ ದೇವರಾಗಿದ್ದರೂ ಸಹ ಮಾನವನಂತೆ ನೋವುಗಳನ್ನು ಅನುಭವಿಸಿದನು, ಪ್ರೀತಿಯನ್ನು ಕಳೆದುಕೊಂಡನು, ಕುಟುಂಬದಿಂದ ದೂರವಾದನು. ಆದರೆ ತನ್ನ ಕರ್ತವ್ಯವನ್ನು ಬಿಡಲಿಲ್ಲ. ಇದು ಕೇವಲ ಶ್ರೀರಾಮನ ಕಥೆಯಲ್ಲ, ಪ್ರತಿಯೊಬ್ಬರ ಜೀವನದ ಕತೆ. ನಮ್ಮ ಜೀವನದಲ್ಲೂ ಸಹ ಇದೇ ಪ್ರಶ್ನೆ, ಪ್ರೀತಿನ, ಕರ್ತವ್ಯನ? ಸ್ನೇಹಿತರೆ, ನೀವು ಏನನ್ನು ಆಯ್ಕೆ ಮಾಡುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಾನು ನನ್ನ ಜೀವನದಲ್ಲಿ ಕರ್ತವ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದು ಅಂತ್ಯ ಅಲ್ಲ, ಆರಂಭ. ಯಾಕಂದರೆ ರಾವಣನ ಮರಣದ ನಂತರ ಪ್ರಾರಂಭವಾದದ್ದು ಒಬ್ಬ ರಾಜನ ಕಥೆಯಲ್ಲ, ಒಂದು ಯುಗದ ಅಂತ್ಯ. ಅಯೋಧ್ಯೆಗೆ ಹಿಂದಿರುಗಿದ ರಾಮನು ಭಾರತದ ಇತಿಹಾಸದಲ್ಲಿ ಎಂದಿಗೂ ಕಾಣದಂತಹ ಆಳ್ವಿಕೆಯನ್ನು ನಿರ್ಮಿಸಿದನು. ಆದರೆ ಆ ರಾಮರಾಜ್ಯದ ಹಿಂದೆ ಅಡಗಿದ್ದವು ವ್ಯಥೆಗಳು, ತ್ಯಾಗಗಳು, ಶಾಪಗಳು. ಒಂದು ಪ್ರಶ್ನೆ ಜನರ ಹೃದಯದಲ್ಲಿ ಹೊತ್ತಿ ಉರಿಯುತ್ತಿತ್ತು: ಸೀತಾದೇವಿ ನಿಜವಾಗಿಯೂ ಪರಿಶುದ್ಧಳ? ಅದೇ ಪ್ರಶ್ನೆ ಒಬ್ಬ ರಾಜನ ಹೃದಯವನ್ನು ಒಡೆದಿತ್ತು, ಒಬ್ಬ ಪತಿಯ ಮನಸ್ಸನ್ನು ಚೂರು ಮಾಡಿತ್ತು. ಸೀತೆಯ ವನವಾಸ, ಲವಕುಶರ ಜನನ, ತಂದೆಯ ವಿರುದ್ಧವೇ ಯುದ್ಧ ಮಾಡಿದ ಕ್ಷಣ, ಹನುಮಂತನ ಮೌನ ವೇದನೆ, ಭರತನ ನಿಷ್ಠೆ, ಲಕ್ಷ್ಮಣನ ತ್ಯಾಗ, ರಾಮ ತನ್ನ ಅವತಾರವನ್ನು ಹೇಗೆ ಮುಗಿಸಿದ. ಇದು ಕೇವಲ ಕಥೆಯಲ್ಲ, ಇದು ಧರ್ಮ ಮತ್ತು ಕರ್ತವ್ಯದ ನಡುವೆ ನಡೆದ ಯುದ್ಧ. ಸ್ನೇಹಿತರೆ, ರಾಮಾಯಣದ ನಂತರದ ಅಧ್ಯಾಯ, ಯಾರೂ ಸಂಪೂರ್ಣವಾಗಿ ಹೇಳದ ಸತ್ಯ, ಯುಗಗಳ ಹಿಂದಿನ ರಹಸ್ಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಲಂಕೆಯ ಭೂಮಿ ರಕ್ತದಿಂದ ಕೆಂಪಾಗಿತ್ತು. ರಾವಣನ ದೇಹ ಭೂಮಿಯ ಮೇಲೆ ಬಿದ್ದಿತ್ತು. ಅವನ 10 ತಲೆಗಳು ಮೌನವಾಗಿದ್ದವು. ಆದರೆ ರಾಮನ ಮುಖದಲ್ಲಿ ಅಸಮಾಧಾನ. ರಾಮ ನಿಧಾನವಾಗಿ ರಾವಣನ ಕಡೆ ನಡೆದು ಬಂದನು. ಅವನು ಶತ್ರು ಅಲ್ಲ, ಮಹಾನ್ ಯೋಧ ಎಂದು ಹೇಳಿದನು. ರಾವಣನ ಅಂತ್ಯಕ್ರಿಯೆಯನ್ನು ಅತ್ಯಂತ ಗೌರವದಿಂದ ನೆರವೇರಿಸಲು ವಿಭೀಷಣನಿಗೆ ರಾಮ ಹೇಳುತ್ತಾನೆ. ಇದು ರಾಮನ ಧರ್ಮವಾಗಿತ್ತು. ಶತ್ರುವಿಗೂ ಗೌರವ ಕೊಡುವುದನ್ನು ರಾಮನಿಂದ ನೋಡಿ ಕಲಿಯಬೇಕಾಗುತ್ತದೆ. ಎಲ್ಲವೂ ಮುಗಿದ ನಂತರ ರಾಮ ಸೀತೆಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಬರುತ್ತಾನೆ. ನಂತರ ರಾಮನ ಪಟ್ಟಾಭಿಷೇಕ ನಡೆಯುತ್ತದೆ. ಅಯೋಧ್ಯೆ ಭೂಮಿಯ ಮೇಲಿನ ಸ್ವರ್ಗದಂತೆ ಕಾಣಿಸುತ್ತಿತ್ತು. ರಾಮನ ಆಳ್ವಿಕೆಯಲ್ಲಿ ಜನರು ದುಃಖವನ್ನು ಮರೆತಿದ್ದರು. ರಾಮರಾಜ್ಯದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಪ್ರಜೆಗಳು ಸಂತೋಷದಿಂದಿದ್ದರು. ಆದರೆ ಒಂದು ರಾತ್ರಿ ಅಯೋಧ್ಯೆಯ ಬೀದಿಯಲ್ಲಿ ಒಬ್ಬ ಧೋಬಿ ತನ್ನ ಹೆಂಡತಿಯ ಜೊತೆ ಜಗಳ ಮಾಡುತ್ತಿದ್ದ. ಅವನು, ನಾನು ರಾಮನಲ್ಲ, ನಿನ್ನನ್ನು ಬೇರೆ ಮನೆಯಲ್ಲಿದ್ದರೂ ಸಹ ಸ್ವೀಕಾರ ಮಾಡುವುದಕ್ಕೆ ಎನ್ನುತ್ತಾನೆ. ಈ ಮಾತು ಗಾಳಿಯಲ್ಲಿ ಅರಮನೆಯ ಗೋಡೆ ದಾಟಿ ರಾಮನ ಕಿವಿಗೆ ಮುಟ್ಟುತ್ತದೆ. ರಾಮನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಜನರು ಇನ್ನೂ ಅನುಮಾನಿಸುತ್ತಿದ್ದಾರಾ ಎಂಬ ಪ್ರಶ್ನೆ ರಾಮನ ಮನಸ್ಸಲ್ಲಿ ಮೂಡಿತು. ನನ್ನ ವೈಯಕ್ತಿಕ ಜೀವನ ಇದೀಗ ಸಾರ್ವಜನಿಕ ವಿಚಾರವಾಗಿದೆ ಎಂದು ರಾಮ ಚಿಂತೆಗೊಳಗಾದ. ಜನರ ಮಾತು, ಸಮಾಜದ ಸಂಶಯ ರಾಮನನ್ನ ಕಾಡುತ್ತಿದ್ದವು. ಇದರಿಂದ ರಾಮ ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಲು ಸಿದ್ಧನಾದನು. ಸೀತಾದೇವಿ ಹೊತ್ತಿ ಉರಿಯುತ್ತಿರುವ ಅಗ್ನಿಯಲ್ಲಿ ಪ್ರವೇಶ ಮಾಡುತ್ತಾಳೆ. ಆಕಾಶದಲ್ಲಿ ಮೌನ. ಪ್ರಜೆಗಳೆಲ್ಲ ದುಃಖ ಮತ್ತು ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಸೀತಾದೇವಿ ಪರಿಶುದ್ಧಳಾಗಿದ್ದರಿಂದ ಅಗ್ನಿ ಸೀತೆಯನ್ನು ಸುಡಲಿಲ್ಲ. ಅಗ್ನಿ ಕೂಡ ಸೀತೆ ಪರಿಶುದ್ಧಳೆಂದು ಸಾಬೀತುಪಡಿಸಿತು. ಆದರೆ ಈ ಕ್ಷಣ ರಾಮ ಮತ್ತು ಸೀತೆಯ ಜೀವನದಲ್ಲಿ ಮೊದಲ ಬಿರುಕು ಮೂಡಿತು. ರಾಮ ಸೀತೆಯ ಮೇಲಿನ ಅನುಮಾನದಿಂದ ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಿಸಲಿಲ್ಲ. ಅವಳ ಪಾವಿತ್ರ್ಯವನ್ನು ಸಾಬೀತುಪಡಿಸಲು ಅಗ್ನಿ ಪರೀಕ್ಷೆ ಮಾಡಿಸಿದ. ಕಾಲ ಕಳೆದ ನಂತರ ಜನರಲ್ಲಿ ಕೆಲವರು ಸೀತೆಯ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ. ಅವಳು ಲಂಕೆಯಲ್ಲಿ ಇದ್ದಳು, ಅವಳು ಶುದ್ಧಳ ಎಂಬ ಮಾತುಗಳು ಹರಡುತ್ತವೆ. ಇದರಿಂದ ರಾಮ ತನ್ನ ಕರ್ತವ್ಯಕ್ಕಾಗಿ ಗರ್ಭಿಣಿಯಾಗಿದ್ದ ಸೀತೆಯನ್ನು ಕಾಡಿಗೆ ಕಳುಹಿಸುವ ನಿರ್ಧಾರ ಮಾಡುತ್ತಾನೆ. ಒಂದು ರಾತ್ರಿ ರಾಮ ಲಕ್ಷ್ಮಣನನ್ನು ಕರೆದು ಸೀತೆಯನ್ನು ಕಾಡಿಗೆ ಬಿಟ್ಟು ಬರಲು ಹೇಳುತ್ತಾನೆ. ಒಂದು ಕ್ಷಣ ಲಕ್ಷ್ಮಣನ ಹೃದಯ ನಿಂತಂತಾಯಿತು. ಲಕ್ಷ್ಮಣ, ಇದು ಹೇಗೆ ಸಾಧ್ಯ ಎಂದು ಕೇಳಿದರೂ ಸಹ ರಾಮನ ಕಣ್ಣಲ್ಲಿ ನೀರು ತುಂಬಿದ್ದರೂ ನಿರ್ಧಾರ ಬದಲಾಗಲಿಲ್ಲ. ಸಹೋದರನ ಆದೇಶದಂತೆ ಲಕ್ಷ್ಮಣ ಸೀತಾದೇವಿಯನ್ನು ಕರೆದುಕೊಂಡು ಕಾಡಿಗೆ ಹೊರಟ. ಸೀತಾದೇವಿಗೆ ಏನೂ ತಿಳಿದಿರಲಿಲ್ಲ. ಲಕ್ಷ್ಮಣ ದುಃಖದಿಂದ ನನ್ನನ್ನು ಕ್ಷಮಿಸಿ ಎಂದು ಸೀತಾಮಾತೆಯಲ್ಲಿ ಕೇಳಿದಾಗ ಸೀತಾದೇವಿಗೆ ಸತ್ಯ ತಿಳಿಯಿತು. ಕಣ್ಣಿನಿಂದ ಕಣ್ಣೀರು ಸುರಿದವು. ಕಣ್ಣೀರು ಒರೆಸಿಕೊಂಡು ಇದು ಅವರ ಆದೇಶ, ಅವರ ಧರ್ಮ ಎಂದು ಕಾಡಿನೊಳಗೆ ಒಬ್ಬಳೇ ನಡೆದು ಹೋದಳು. ಆ ಕ್ಷಣ ಸೋತಿದ್ದು ಪ್ರೀತಿ, ಗೆದ್ದಿದ್ದು ಧರ್ಮ. ಕಾಡಿನ ಮಧ್ಯದಲ್ಲಿ ನಡೆಯುತ್ತಾ ಹೋದ ಸೀತಾದೇವಿ ಗರ್ಭಿಣಿಯಾಗಿದ್ದರಿಂದ ಸುಸ್ತಾಗಿ ಕುಸಿದು ಬಿದ್ದಳು. ಆ ಕಾಡಿನಲ್ಲಿದ್ದ ವಾಲ್ಮೀಕಿ ಮಹರ್ಷಿಗಳ ಕಣ್ಣಿಗೆ ಸೀತಾದೇವಿ ಕಾಣಿಸುತ್ತಾಳೆ. ಆಗ ಸೀತಾದೇವಿಯನ್ನು ವಾಲ್ಮೀಕಿ ಮಹರ್ಷಿಗಳು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡುತ್ತಾರೆ. ಸೀತಾದೇವಿ ಹೀಗೆ ಆಶ್ರಮದಲ್ಲಿ ಕಾಲ ಕಳೆದಳು. ಒಂದು ದಿನ ಸೀತಾದೇವಿ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ.
ಆ ಮಕ್ಕಳಿಗೆ ಲವ ಮತ್ತು ಕುಶ ಎಂಬ ಹೆಸರನ್ನಿಡುತ್ತಾರೆ. ಮಕ್ಕಳು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆದರೂ ಇವರಲ್ಲಿ ರಾಮನ ಶೌರ್ಯ, ಸೀತೆಯ ಸಹನೆ ಇತ್ತು. ವಾಲ್ಮೀಕಿ ಮಹರ್ಷಿಗಳು ಇವರಿಗೆ ಧನುರ್ವಿದ್ಯೆ, ಧರ್ಮಶಾಸ್ತ್ರಗಳ ವಿದ್ಯಾಭ್ಯಾಸ ನೀಡುತ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಮಕ್ಕಳಿಗೆ ರಾಮಾಯಣದ ಕಥೆಯನ್ನು ಹೇಳುತ್ತಿದ್ದರು. ಆದರೆ ಮಕ್ಕಳಿಗೆ ಅದು ನಮ್ಮ ತಂದೆಯ ಕಥೆಯೆಂದು ಗೊತ್ತಿರಲಿಲ್ಲ. ಸ್ವಲ್ಪ ದಿನಗಳ ನಂತರ ಅಯೋಧ್ಯೆಯಲ್ಲಿ ಅಶ್ವಮೇಧ ಯಾಗದ ಘೋಷಣೆಯಾಗುತ್ತದೆ. ರಾಮ ಅಶ್ವಮೇಧ ಯಾಗದ ಕುದುರೆಯನ್ನು ಬಿಡುತ್ತಾನೆ. ಈ ಭೂಮಿಯಲ್ಲಿ ರಾಮನ ಆಳ್ವಿಕೆಯನ್ನು ಯಾರು ವಿರೋಧಿಸುತ್ತಾರೋ ಅವರು ಈ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಬೇಕು. ನಂತರ ಅವರು ಶ್ರೀರಾಮನ ಜೊತೆ ಯುದ್ಧವನ್ನು ಮಾಡಬೇಕು. ಹೀಗೆ ಅಶ್ವಮೇಧ ಯಾಗದ ಕುದುರೆ ಸಂಚಾರ ಮಾಡುತ್ತಾ ಹಲವಾರು ರಾಜ್ಯಗಳನ್ನು ಪ್ರವೇಶಿಸುತ್ತದೆ. ಆದರೆ ಯಾವ ರಾಜರೂ ಸಹ ಈ ರಾಮನ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟುವ ಧೈರ್ಯ ಮಾಡಲಿಲ್ಲ. ಸಂಚಾರ ಮಾಡುತ್ತಾ ಕುದುರೆ ಕಾಡಿನ ಮಧ್ಯದಲ್ಲಿ ವಾಲ್ಮೀಕಿ ಆಶ್ರಮದ ಹತ್ತಿರ ಬಂದಿತು. ಅಲ್ಲಿನ ಹೂದೋಟದಲ್ಲಿ ಹುಲ್ಲನ್ನು ತಿನ್ನುತ್ತಿತ್ತು. ಇದನ್ನು ಗಮನಿಸಿದ ಲವಕುಶರು ಆ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿದರು. ಅವರಿಗೆ ಇದು ಅಶ್ವಮೇಧ ಯಾಗದ ಕುದುರೆ ಎಂದು ತಿಳಿದಿರಲಿಲ್ಲ. ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ಎಂದು ತಿಳಿದಾಗ ಅವರು ರಾಮನ ಕಥೆಯನ್ನು ಕೇಳುತ್ತಾ ಬೆಳೆದಿದ್ದರು. ರಾಮನನ್ನು ನೋಡುವ ಆಶೆಯಿಂದ ಆ ಸವಾಲನ್ನು ಸ್ವೀಕಾರ ಮಾಡಿ ಕುದುರೆಯನ್ನು ಕಟ್ಟಿ ಹಾಕುತ್ತಾರೆ. ಈ ಸುದ್ದಿ ಅಯೋಧ್ಯೆಯ ಅರಮನೆಯನ್ನು ತಲುಪುತ್ತದೆ. ಅಯೋಧ್ಯೆಯಿಂದ ಸೇನೆ ಹೊರಟಿತು. ಸೇನೆ ಜೊತೆಗೆ ಶತ್ರುಘ್ನ ಬರುತ್ತಾನೆ. ಲವಕುಶರು ಶತ್ರುಘ್ನ ಮತ್ತೆ ಅವನ ಸೈನ್ಯವನ್ನು ಸೋಲಿಸುತ್ತಾರೆ. ನಂತರ ಭರತ ಬರುತ್ತಾನೆ. ವಾಲ್ಮೀಕಿ ಮಹರ್ಷಿಗಳಿಂದ ವಿದ್ಯೆ ಕಲಿತ ಲವ ಮತ್ತು ಕುಶರು ಭರತನನ್ನು ಎದುರಿಸುತ್ತಾರೆ ಮತ್ತು ಭರತನನ್ನು ಸೋಲಿಸುತ್ತಾರೆ. ಈ ಬಾರಿ ಲಕ್ಷ್ಮಣ ಬರುತ್ತಾನೆ. ಆ ಬಾಲಕರನ್ನು ಅವರ ಶಕ್ತಿಯನ್ನು ನೋಡಿ ಆಶ್ಚರ್ಯಪಡುತ್ತಾನೆ. ಅವರ ಜೊತೆ ಯುದ್ಧ ನಡೆಯುತ್ತದೆ. ಬಹಳ ಸಮಯದವರೆಗೆ ನಡೆದ ಈ ಒಂದು ಯುದ್ಧದಲ್ಲಿ ಲಕ್ಷ್ಮಣನು ಸಹ ಸೋಲುತ್ತಾನೆ. ಬಾಲಕರ ಧೈರ್ಯ, ಶಕ್ತಿಯನ್ನು ಕಂಡು ಆಶ್ಚರ್ಯಪಡುತ್ತಾನೆ. ಯಾರ ಮಕ್ಕಳಿರಬಹುದೆಂದು ಗೊಂದಲಕ್ಕೊಳಗಾಗುತ್ತಾನೆ. ಎಲ್ಲರನ್ನ ಸೋಲಿಸಿದ ಬಾಲಕರ ಕುರಿತಾಗಿ ರಾಮನಿಗೆ ಕುತೂಹಲ ಉಂಟಾಗಿತ್ತು. ಕಾರಣ ಈ ಬಾರಿ ಸ್ವತಃ ರಾಮನೇ ಬರುತ್ತಾನೆ. ಮಕ್ಕಳನ್ನು ನೋಡಿ ಆಶ್ಚರ್ಯಪಡುತ್ತಾನೆ. ಯುದ್ಧ ಪ್ರಾರಂಭವಾಗುತ್ತದೆ. ಲವಕುಶರ ಬಾಣಗಳು ರಾಮನತ್ತ ವೇಗದಿಂದ ಬರುತ್ತವೆ. ರಾಮನ ಶಕ್ತಿ ಅಪಾರ. ರಾಮ ಮತ್ತು ಲವಕುಶರ ನಡುವೆ ಯುದ್ಧ. ಆಕಾಶದಲ್ಲಿ ಮಿಂಚು. ಭೂಮಿ ಒಂದು ಕ್ಷಣ ಕಂಪಿಸಿತು. ಅಲ್ಲಿ ನಿಲ್ಲಿ ಎಂಬ ದೊಡ್ಡದಾದ ಧ್ವನಿ ಕೇಳಿ ಬರುತ್ತದೆ. ಆ ಧ್ವನಿ ವಾಲ್ಮೀಕಿ ಮಹರ್ಷಿಗಳದು. ಮುಂದೆ ಬಂದ ವಾಲ್ಮೀಕಿ ಮಹರ್ಷಿಗಳು ಮಕ್ಕಳ ಪರಿಚಯವನ್ನು ಮಾಡಿದರು. ಇವರು ನಿನ್ನ ಮಕ್ಕಳು ಎನ್ನುತ್ತಾರೆ. ರಾಮನ ಕಣ್ಣಲ್ಲಿ ನೀರು. ಲವಕುಶರು ಆಶ್ಚರ್ಯದಿಂದ ರಾಮನನ್ನು ನೋಡುತ್ತಾರೆ. ಆಗ ಮಹರ್ಷಿ ವಾಲ್ಮೀಕಿ ಇದು ಯುದ್ಧವಲ್ಲ, ಇದು ವಿಧಿಯ ಕ್ರೂರ ಆಟ ಎನ್ನುತ್ತಾರೆ. ನಂತರ ಅಲ್ಲಿಗೆ ಸೀತಾದೇವಿ ಬರುತ್ತಾಳೆ. ಸೀತೆಯನ್ನು ನೋಡಿದ ರಾಮನ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು. ಸೀತೆಯ ಮುಖವನ್ನು ನೋಡುತ್ತಾ ರಾಮ ಮತ್ತೆ ಬಾ ಎನ್ನುತ್ತಾನೆ. ಆದರೆ ಸೀತೆ ಶಾಂತವಾಗಿ ಭೂಮಿಯನ್ನು ನೋಡುತ್ತಾ ನಿರಾಕರಿಸುತ್ತಾಳೆ. ಮತ್ತೆ ನಾನು ಶುದ್ಧಳಾದರೆ ಅಮ್ಮ ಭೂಮಿ ತಾಯಿ, ನೀನು ನಿನ್ನ ಮಡಿಲಲ್ಲಿ ನನ್ನನ್ನು ಸೇರಿಸಿಕೋ ಎನ್ನುತ್ತಾಳೆ. ಸೀತಾದೇವಿ ಭೂಮಿಯಲ್ಲಿ ಲೀನಳಾಗುತ್ತಾಳೆ. ರಾಮನ ಹೃದಯ ಮತ್ತೆ ಒಡೆದಿತು. ಈ ಬಾರಿ ಸೀತೆ ರಾಮನಿಂದ ಶಾಶ್ವತವಾಗಿ ದೂರವಾದಳು. ರಾಮ ದುಃಖಿಸುತ್ತಾನೆ. ರಾಮ ಲವಕುಶರೊಂದಿಗೆ ಅಯೋಧ್ಯೆಗೆ ಮರಳುತ್ತಾನೆ. ಅಯೋಧ್ಯೆ ಸಮೃದ್ಧವಾಗಿತ್ತು. ಆದರೆ ರಾಮನ ಒಳಗಿನ ಲೋಕ ಕುಸಿದು ಹೋಗಿತ್ತು. ಕೊನೆಗೆ ರಾಮ ಒಂದು ನಿರ್ಧಾರವನ್ನು ತೆಗೆದುಕೊಂಡ. ಈ ಅವತಾರವನ್ನು ಕೊನೆಗೊಳಿಸುವ ಸಮಯ ಬಂದಿದೆ ಎಂದು ಅಯೋಧ್ಯೆಯ ಜನರನ್ನು ನೋಡಿದ. ಅವರ ಕಣ್ಣಲ್ಲಿ ಪ್ರೀತಿ ಇತ್ತು. ರಾಮ ನಿಧಾನವಾಗಿ ಸರಯೂ ನದಿಯ ಕಡೆ ನಡೆದನು. ಆಕಾಶದಲ್ಲಿ ದೇವತೆಗಳು ರಾಮನ ಅಂತ್ಯವನ್ನು ದುಃಖದಿಂದ ನೋಡುತ್ತಿದ್ದರು. ರಾಮ ಸರಯೂ ನದಿಯಲ್ಲಿ ಕಾಲಿಟ್ಟ ಪ್ರತಿ ಹೆಜ್ಜೆಗಳು ಅವನ ಮಾನವ ರೂಪವನ್ನು ಕರಗಿಸುತ್ತಿದ್ದವು. ರಾಮ ಕೊನೆಗೆ ವಿಷ್ಣುವಿನ ರೂಪದಲ್ಲಿ ಲೀನನಾದ. ಶ್ರೀರಾಮನ ಅಂತ್ಯದೊಂದಿಗೆ ತ್ರೇತಾಯುಗ ಕೂಡ ಮುಗಿಯಿತು. ಈ ಒಂದು ಕತೆ ನಮಗೆ ಏನು ಹೇಳುತ್ತದೆ? ಧರ್ಮದ ಮಾರ್ಗ ಸುಲಭವಲ್ಲ. ದೊಡ್ಡ ತ್ಯಾಗಗಳಿಲ್ಲದೆ ಮಹತ್ವ ಸಿಗುವುದಿಲ್ಲ. ಶ್ರೀರಾಮ ದೇವರಾಗಿದ್ದರೂ ಸಹ ಮಾನವನಂತೆ ನೋವುಗಳನ್ನು ಅನುಭವಿಸಿದನು. ಪ್ರೀತಿಯನ್ನು ಕಳೆದುಕೊಂಡನು. ಕುಟುಂಬದಿಂದ ದೂರವಾದನು. ಆದರೆ ತನ್ನ ಕರ್ತವ್ಯವನ್ನು ಬಿಡಲಿಲ್ಲ. ಇದು ಕೇವಲ ಶ್ರೀರಾಮನ ಕಥೆಯಲ್ಲ, ಪ್ರತಿಯೊಬ್ಬರ ಜೀವನದ ಕತೆ. ನಮ್ಮ ಜೀವನದಲ್ಲೂ ಸಹ ಇದೇ ಪ್ರಶ್ನೆ, ಪ್ರೀತಿನ, ಕರ್ತವ್ಯನ? ಸ್ನೇಹಿತರೆ, ನೀವು ಏನನ್ನು ಆಯ್ಕೆ ಮಾಡುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಾನು ನನ್ನ ಜೀವನದಲ್ಲಿ ಕರ್ತವ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡ್ಕೋದನ್ನು ಮರಿಬೇಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.